ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ತುಂಬ ಖುಷಿಯಾಗಿದ್ದೀನಿ. ಯಾಕೆಂದರೆ ನನ್ನ ತವರೂರಲ್ಲಿದ್ದೀನಿ. ನನ್ನ ತವರೂರು ಎಲ್ಲಿ ಅಂತ ಹೇಳಿದರೆ ನೀವು ಕೂಡ ರೋಮಾಂಚನಗೊಳ್ತೀರ. ನನ್ನ ತವರೂರು ಪ್ರಕೃತಿಯ ಮಡಿಲು, ಸುರಸುಂದರ ವಿಶ್ವವಿಖ್ಯಾತ ಪ್ರಸಿದ್ಧಿ ಸೂರ್ಯಾಸ್ತಮಾನ ವೀಕ್ಷಣೆಯ ಸ್ಥಳ. ಈ ಊರಿಗೆ ಕಾಳಿಂಗ ಸರ್ಪದ ರಾಜಧಾನಿ ಕೂಡ ಅಂತಾರೆ. ವಿವಿಧ ರೀತಿಯ ಸರೀಸೃಪಗಳು, ವನ್ಯ ಪ್ರಾಣಿ ಪಕ್ಷಿಗಳು ಈ ಊರಲ್ಲಿ ಇದೆ. ಈ ವನ್ಯ ಪ್ರಾಣಿ ಪಕ್ಷಿ ಹಾಗೂ ಸರೀಸೃಪಗಳ ಬಗ್ಗೆ ಅಧ್ಯಯನ ಮಾಡಲೆಂದೇ ಬಹುತೇಕ ಜನರು ಇಲ್ಲಿಗೆ ಬರುತ್ತಾರೆ. ಇಲ್ಲಿಯ ಪ್ರಕೃತಿ ಸೌಂದರ್ಯ ದೇಶ ವಿದೇಶಗಳಿಂದ ಜನರನ್ನು ಆಕರ್ಷಿಸುತ್ತೆ. ನನ್ನೂರು. ನಿಮಗಿನ್ನೂ ಕುತೂಹಲ ಇರ್ಬೋದು ಯಾವ ಊರೆಂದು. ಇದು ಅತಿಯಾದ ಮಳೆಗೆ ಪ್ರಸಿದ್ಧಿಯಾಗಿರುವ ಊರು. 2ನೇ ಚಿರಾಪುಂಜಿ ಎಂದು ಪ್ರಸಿದ್ಧಿಯಾಗಿದೆ. ಇಲ್ಲಿ ಅನೇಕ ಚಲನಚಿತ್ರಗಳ ಚಿತ್ರೀಕರಣ ಕೂಡ ಮಾಡ್ತಾ ಇರ್ತಾರೆ. ಅದರಲ್ಲೂ ಅತಿ ಪ್ರಸಿದ್ಧಿ ಪಡೆದಿರುವ ದಿವಂಗತ ಶಂಕರ್ನಾಗ್ ರವರ ಧಾರಾವಾಹಿ ಮಾಲ್ಗುಡಿ ಡೇಸ್ ಚಿತ್ರೀಕರಣ ಕೂಡ ಇಲ್ಲೇ ಆಗಿರೋದು. ಇವಾಗ ಖಂಡಿತ ಗೊತ್ತಾಗಿರುತ್ತೆ ಯಾವ ಊರೆಂದು. ನಾನು ಹುಟ್ಟಿ ಬೆಳೆದು ಆಡಿ ಓಡಿ ಈಜಾಡಿ ಸೈಕಲ್ ಹೊಡೆದು ವಿದ್ಯಾಭ್ಯಾಸ ಕಲಿತಿರೋ ಊರಿದು. ಸುದೀಪ್ ಸರ್ ಅವರ ಸವಿ ನೆನಪು, ಸಾವಿರ ನೆನಪು, ಮೈ ಆಟೋಗ್ರಾಫ್ ಪಿಕ್ಚರ್ನ ನೆನಪಾಗೋ ನನ್ನ ಪ್ರೀತಿಯ ಊರು ಆಗುಂಬೆ. ಈ ಆಗುಂಬೆ ಇಲ್ಲಿನ ಪ್ರಕೃತಿ ನನಗೆ ತುಂಬ ನೆಮ್ಮದಿ ಕೊಡುತ್ತೆ, ಶಾಂತಿ ಕೊಡುತ್ತೆ, ಪ್ರೀತಿ ಕೊಡುತ್ತೆ. ಈ ಆಗುಂಬೆಯಲ್ಲಿರೋ ನಮ್ಮ ಹೋಮ್ ಸ್ಟೇನಲ್ಲಿ ಹೆಸರು ಮಿಥಿಲಾ ನೇಚರ್ ಸ್ಟೇ. ಇಲ್ಲಿಗೆ ಬರೋ ಪ್ರವಾಸಿಗರಿಗೆ ಉಪಯೋಗವಾಗಲೆಂದು ಊಟ ವಸತಿಯ ವ್ಯವಸ್ಥೆ ಇರೋ ಈ ನೇಚರ್ ಸ್ಟೇನಲ್ಲಿ ಈ ಪ್ರಕೃತಿಯ ಮಡಿಲಲ್ಲಿ ಸವಿ ನೆನಪಿನೊಂದಿಗೆ ನಿಮ್ಮ ಜೊತೆ ಸ್ವಲ್ಪ ಸಿಹಿ ಮಾಡೋಣ ಅಂತ ಯೋಚನೆ ಮಾಡಿದೆ. ಬನ್ನಿ ಮಾಡೋಣ. ಮೊದಲಿಗೆ 1 ಕಪ್ ಹೆಸರು ಬೇಳೆನ ಚೆನ್ನಾಗಿ ನೀರಿನಲ್ಲಿ ತೊಳೆದು ಕುಕ್ಕರ್ಗೆ ಹಾಕಿ 2 ಲೋಟ ನೀರು ಸೇರಿಸಿ 2 ವಿಷಲ್ ಬರೋವರೆಗೆ ಬೇಯಿಸ್ಕೊಂಡೆ. ನಂತರ ಮಿಕ್ಸಿ ಜಾರ್ನಲ್ಲಿ 1 ಲೋಟ ಕಾಯಿ ತುರಿಯನ್ನು ಹಾಕಿ ಸ್ವಲ್ಪ ನೀರು ಸೇರಿಸಿ ತರಿಯಾಗಿ ರುಬ್ಕೊಂಡೆ. ಬೆಂದ ಹೆಸರು ಬೇಳೆಗೆ ಬೆಲ್ಲ ಸೇರಿಸಿ ಜೊತೆಗೆ 2 ಲೋಟ ನೀರು ಸೇರಿಸಿ ಹಾಲು ಹಾಕಿದರೂ ಆಗುತ್ತೆ. ನಾನಿಲ್ಲಿ ನೀರು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಬೆಲ್ಲ 3/4 ಕಪ್ ಹಾಕಿದ್ದೀನಿ. ಸ್ವಲ್ಪ ಏಲಕ್ಕಿ ಪುಡಿ, 4-5 ಲವಂಗ, ಹಾಗೆಯೇ ಕೆಲವೊಬ್ಬರಿಗೆ ಹೆಸರು ಬೇಳೆ ಗ್ಯಾಸ್ಟ್ರಿಕ್ ಆಗೋದ್ರಿಂದ ಸಣ್ಣ ತುಂಡು ಶುಂಠಿಯನ್ನು ಜಜ್ಜಿ ಸೇರಿಸ್ಕೊಂಡಿದ್ದೀನಿ. ಇವಾಗ ಇದನ್ನು ಕುದಿಲಿಕ್ಕೆ ಬಿಡಬೇಕು. ಕುದಿ ಬಂದಮೇಲೆ ತುಪ್ಪದೊಂದಿಗೆ ಹುರಿದ ಗೋಡಂಬಿ ದ್ರಾಕ್ಷಿಯನ್ನು ಪಾಯಸಕ್ಕೆ ಸೇರಿಸಿದರೆ ರುಚಿಯಾದ ಹೆಸರುಬೇಳೆ ಪಾಯಸ ರೆಡಿಯಾಗುತ್ತೆ. ಇವಾಗ ರೆಡಿ ಆಯಿತು. ಬನ್ನಿ ಈ ಸಿಹಿಯಾದ ಹೆಸರುಬೇಳೆ ಪಾಯಸವನ್ನು ಈ ಪ್ರಕೃತಿಯ ಜೊತೆಯಲ್ಲಿ ಸವಿಯೋಣ. ಪಾಯಸದ ಸವಿ ತುಂಬ ರುಚಿಯಾಗಿದೆ. ನೀವು ಮಾಡಿ ರುಚಿ ನೋಡಿ ಸವಿಯಿರಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಜೊತೆಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.